ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಸಾಗರ್ ಚಂದ್ರಮ್ಮ ಆಸ್ಪತ್ರೆಯ ವತಿಯಿಂದ ಇಂದು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಕ್ಯಾನ್ಸರ್ ಅರಿವು ನಡಿಗೆ ಕಾರ್ಯಕ್ರಮ ಸಾರಿತಾನ್ 2026 ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ, ವಿದ್ಯಾರ್ಥಿಗಳು, ಕ್ಯಾನ್ಸರ್ ನಿವಾರಕರು ಮತ್ತು ಸಾರ್ವಜನಿಕರು ಸೇರಿ ಸುಮಾರು 300 ಜನಕ್ಕೂ ಅಧಿಕ ಜನ ಭಾಗವಹಿಸಿದ್ದರು. ಪ್ರಮುಖವಾಗಿ ಸೀರೆ ಧರಿಸಿದ ಮಹಿಳೆಯರ ಭಾಗವಹಿಸುವಿಕೆಯಿಂದ ಸಾರಿತಾನ್ ಎಂಬ ಹೆಸರಿನ ಈ ನಡಿಗೆ ವಿಶೇಷ ಗಮನ ಸೆಳೆಯಿತು. ಕ್ಯಾನ್ಸರ್ ರೋಗವನ್ನು ಸಕಾಲಿಕ ಗುರುತಿಸುವುದು, ತಡೆಗಟ್ಟುವುದು ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಪಡೆಯುವುದರ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸುವುದು ಈ 3 ಕಿಲೋಮೀಟರ್ ನಡಿಗೆಯ ಮುಖ್ಯ ಉದ್ದೇಶವಾಗಿದೆ. ನಿಯಮಿತ ತಪಾಸಣೆ, ಆರೋಗ್ಯಕರ ಜೀವನ ಶೈಲಿ ಆಯ್ಕೆಗಳು ಮತ್ತು ಕ್ಯಾನ್ಸರ್ ತಡೆಗಟ್ಟಲಿನ ಸಾಮಾಜಿಕ ಜವಾಬ್ದಾರಿಯ ಸಂದೇಶಗಳನ್ನು ಹೊತ್ತು ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಎಲ್ಲರೂ ಭಾಗವಹಿಸಿದರು. ಒಂದು ಒಳ್ಳೆಯ ಕಾಸ್ನಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ. ಹಾಸ್ಪಿಟಲ್ ಮತ್ತು ಕ್ಯಾನ್ಸರ್ ಆ ಒಂದು ಉದ್ದೇಶದಿಂದ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಭಾಳ ಸಂತೋಷ. ನಮಗೂ ಸಹ ಇಂಥ ಒಂದು ಬೆಳಿಗ್ಗೆನೆ ನೀವು ಇಷ್ಟು ಬೇಗ ಎಲ್ಲ ರೆಡಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದೇ ನನಗಂತೂ ಭಾಳ ಸಂತೋಷ ಆಗ್ತಾಯಿದೆ. ನೋಡಿ, ಮೇಡಮ್ ಅವರು ಸಹ ಅವ್ರನ್ನ ಕೇಳ್ಕೊಂಡಾಗ ಭಾಳ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಒಳ್ಳೆ ಭಾನುವಾರದ ಬೆಳಗಿನ ಜಾವದಲ್ಲಿ ಭಾಳ ಒಳ್ಳೆ ಕ್ಲೀನಾಗಿ ಒಳ್ಳೆ ರೂಪವತಿಯಾಗಿ ಬಂದು ನಿಮ್ಮ ಮುಂದೆ ನಿಂತಿದ್ದಾರೆ. ಒಂದು ಸಾರಿಥಾನ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಮಧುರಾ ಅವರು ಹಾಗೆ ಶಾರದಾ ಅವರು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ತಮ್ಮನ್ನೆಲ್ಲ ಇಲ್ಲಿ ಜೋಡಿಸಿದ್ದಾರೆ. ಹಾಗೆ ನಾವು ಕೂಡ ನಿಮ್ಮ ಜೊತೆಗೆ ಯಾವತ್ತೂ ಇದ್ದೇ ಇರ್ತೀವಿ. ರೋಗಗಳು ಬರದೇ ಇರೋ ಥರ ನೋಡ್ಕೊಳ್ಳೋದು ಒಂದು, ಯಾಕೆಂದರೆ ಅದನ್ನು ನಾವು ಯೋಗ ಮಾಡ್ಬೋದು, ಆರೋಗ್ಯದಲ್ಲಿ ನಮ್ಮ ಆಹಾರದಲ್ಲಿ ನಾವು ಇದನ್ನು ಕಟ್ಟುನಿಟ್ಟಾಗಿರ್ಬೋದು, ಅದನ್ನೆಲ್ಲ ನಾವು ಪಾಲಿಸ್ಕೊಂಡು ರೋಗಗಳು ಬರದೇ ಇರೋ ಥರ ನೋಡ್ಕೊಳ್ಳೋದು ಒಂದು ದಾರಿ. ಆದರೆ ಇನ್ನೊಂದು, ದೇವರು ನಮ್ಮಲ್ಲಿ ಏನೇನು ಇಟ್ಟಿರ್ತಾನೆ ಗೊತ್ತಿಲ್ಲ, ಯಾವುದೋ ಒಂದು ರೋಗ ಅಂತ ಅಕಸ್ಮಾತ್ ಬಂದಾಗ ಅದನ್ನು ಯಾವ ಥರ ತಡೆಗಟ್ಟಬೇಕು, ಅದರ ಅವೇರ್ನೆಸ್ ಹೇಗೆ ಮಾಡಬೇಕು ಅನ್ನೋ ಒಂದು, ಅದರಲ್ಲೂ ಕ್ಯಾನ್ಸರ್ ಅನ್ನೋವಂಥ ಒಂದು ಮಹಾಮಾರಿ, ಆ ಹೆಸರು ಕೇಳಿದ್ರೇ ನಮಗೆಲ್ಲ ನಿಜವಾಗ್ಲೂ ಒಂದು ವಿಲ್ ಪವರೇ ಹೊಟ್ಟೋಗುತ್ತೆ, ಆ ಥರದ್ದು ಒಂದು. ಆದರೆ ಈಗಿನ ಕಾಲದಲ್ಲಿ ಬಹುಶಃ ನಮ್ಮ ಮೆಡಿಕಲ್ ಸೈನ್ಸ್ ಸಿಕ್ಕಾಪಟ್ಟೆ ಮುಂದುವರೆದಿರೋದ್ರಿಂದ ನಮ್ಮ ಒಪ್ಕೋಬೋದು, ನಮ್ಮ ಡಾಕ್ಟರ್ಸು ಆ್ಯಂಡ್ ಎಲ್ಲ ಫ್ಯಾಕಲ್ಟಿ ಇಲ್ಲಿದ್ದಾರೆ. ಸೊ ಎಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ ಅಂತಿರುತ್ತೆ. ಸೊ ಅದನ್ನು ಅವೇರ್ನೆಸ್ ಬರದೇ ಇರೋ ಥರ ಯಾವ ಥರ ಮಾಡಬೇಕು ಅನ್ನೋದನ್ನು ಅವೇರ್ನೆಸ್ಸನ್ನು ಬಹುಶಃ ನಮ್ಮ ಫ್ಯಾಕಲ್ಟಿ ಎಲ್ರಿಗೂ ಕೊಡ್ತಾರೆ ಅಂತ ಅನ್ಕೋತೀನಿ. ಇಂಥ ಒಂದು ಸುಂದರ ಕಾರ್ಯಕ್ರಮ ನಿಜವಾಗ್ಲೂ ಸೀರೆ ಉಟ್ಟ ನೀರೇ ಚಂದ ಅಂತಾನೆ ಹೇಳ್ತಾರೆ ಯಾವಾಗಲೂ.
ಆ ಸೀರೆ ಅಂತ ಬಂದ್ಬಿಟ್ರೆ ನಾವು ಹೆಣ್ಮಕ್ಳು ಅದು ಏನಾಗುತ್ತೋ ಗೊತ್ತಿಲ್ಲ, ಕರಗಿ ಹೋಗ್ಬಿಡ್ತೀವಿ ನಾವು. ನಮ್ಮ ಹತ್ರ ಒಂದು 1000 ಸೀರೆ ಇದ್ರೂ ಇನ್ಯಾರೋ ಒಬ್ರು ಹುಟ್ಟಿರೋ ಸೀರೆ ನೋಡ್ಬಿಟ್ರೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ವಾ, ನನ್ನ ಹತ್ರ ಇಲ್ವಲ್ಲ ಆ ಥರದ ಸೀರೆ. ಸಹಜ ಅಲ್ವಾ, ಅನ್ಕೋತಿರಲ್ವಾ ನೀವು ಎಲ್ಲರೂ? ಅದು ಅದು ಹೆಣ್ಮಕ್ಳು ಸಹಜವಾದ ಅದು ಒಂದು ನಮ್ಮ ಸ್ವಭಾವ ಅದು. ಯಾಕೆಂದ್ರೆ ಸೀರೆ ಮೇಲಿರೋ ಅಂತಹ ಒಂದು ಅಗಾಧವಾದ ಪ್ರೀತಿ. Much to say because sir has already spoken so much and madam has covered the whole thing. So prevention of cancer is very very important, and as all of us know, now India is almost on the verge of becoming the world capital of cancer. So do we want to prevent it, or do we want to go ahead and become number one in the world for cancer? Do we want to prevent it? So we need to do everything possible, right from lifestyle changes, everything possible to ensure that we, our next generation and future generations do not fall prey to cancer. So prevention is the most important word in healthcare. So prevention is very good. Let us prevent cancer. Let us see how we can prevent cancer. So the awareness of this program, prevention of cancer, is the cause for this Sarithon, and I truly welcome all of you and thank all of you for having come early in the morning, gathered here for a cause. Thank you very much, and thanks to all of you for having come early in the morning. ನಮಗೆ ಹೆಮ್ಮೆಯ ವಿಷಯ ಆಗಿರುತ್ತೆ ಇವತ್ತು. ಇನ್ನು 3 ಗಂಡು ವ್ಯಕ್ತಿಗಳು ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ಕ್ಯಾನ್ಸರ್ ಬಗ್ಗೆ. ಅದು ಎಸ್ಪೆಷಲಿ ಡಾಕ್ಟ್ರು ಮತ್ತು ನಮ್ಮ ಮೇಡಮ್ ಹೇಳ್ದಂಗೆ ಅವರು ನಮ್ಮ ಅಲ್ಯುಮಿನಿ ಆಗಿರ್ತಾರೆ, ತುಂಬ ಆತ್ಮೀಯರಾಗಿರ್ತಕ್ಕಂಥವ್ರು. ಮತ್ತು ಸೋಮಶೇಖರ್ ಸರ್ ಎಲ್ಲ ಹೇಳಿದ್ದಾರೆ. ನಿಮಗೂ ಗೊತ್ತಿರ್ತಕ್ಕಂಥ ವಿಷಯನೇ, ಕ್ಯಾನ್ಸರ್ ಅಂತಕ್ಕಂಥದ್ದು ಒಂದು ಕಾಯಿಲೆ. ಅದು ಇವತ್ತಿಂದಲ್ಲ, ಶತಮಾನಗಳಿಂದ ಇರ್ತಕ್ಕಂಥದ್ದು. ಅದು ಹೆಂಗೆ ಬರುತ್ತೆ, ಹೆಂಗೆ ವಾಸಿ ಆಗುತ್ತೆ, ಯಾವ ರೀತಿ ಪ್ರಿವೆಂಟ್ ಮಾಡಬೇಕಂತಕ್ಕಂಥದ್ದು ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯ ಆಗಿರುತ್ತೆ. ಈ ವಿಷಯದ ಬಗ್ಗೆ ಇವತ್ತು ನಮ್ಮ ಜೊತೆ ಸುಮಾರು ನಾವು 15 ದಿವಸದಿಂದ ನಾವು ಪ್ಯಾನೆಲ್ ಸರ್ ಬಂದುಬಿಟ್ಟು, ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ, ನಿಮ್ಮ ಸ್ಟೇಜಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿದಾಗ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ವಿ. ಸೊ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಬೆಳಗ್ಗೆ ಬಂದಾಗ ಎಲ್ಲ ಹೆಂಗಸರು ಹುಮ್ಮಸ್ಸಿಂದ ಬಂದು ಇಲ್ಲಿ ಸೇರ್ಕೊಂಡಿದ್ದೀರಾ. ಮೇಡಮ್ ಹೇಳ್ದಂಗೆ ಎಲ್ಲ ಫುಲ್ಲು ಬ್ಯೂಟಿಫೈ ಆಗಿದ್ದೀರಾ, ಮತ್ತು ಡ್ಯಾನ್ಸು ಚೆನ್ನಾಗಿ ಮಾಡಿದ್ದೀರಾ. ಸೊ ಇದರ ಉದ್ದೇಶ ಇಷ್ಟೇ, ವಿ ಹೌ ಟು ನೋ ದಿ ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಕ್ಯಾನ್ಸರ್, ಹೌ ಟು ಕಂಟ್ರೋಲ್ ದಟ್ ಕ್ಯಾನ್ಸರ್, ಹೌ ಟು ಗಿವ್ ದಿ ಅವೇರ್ನೆಸ್ ಟು ದಿ ಅದರ್ ಸೊಸೈಟಿಗೆ ನಾವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕ್ಯಾನ್ಸರ್ ಬರ್ತಕ್ಕಂಥದ್ದು ಈಗಿರ್ತಕ್ಕಂಥ ಲೈಫ್ ಸ್ಟೈಲು, ಆ ಫುಡ್ ಹ್ಯಾಬಿಟ್ಸು, ನಮ್ಮಿರ್ತಕ್ಕಂಥ ಎಲ್ಲ ಈ ಏನೇನು ಹ್ಯಾಬಿಟ್ಸ್ ಇದಾವಲ್ಲ, ಆ ಹ್ಯಾಬಿಟ್ಸ್ ಎಲ್ಲ ಕಾರಣದಿಂದ ನಮಗೆ ಕ್ಯಾನ್ಸರ್ ಬರ್ತಕ್ಕಂಥದ್ದು ಒಂದು ಮೂಲ ಕಾರಣ ಆಗಿರುತ್ತೆ. ಇಂಥದನ್ನು ತಡೆ ಹಿಡೋದಕ್ಕೆ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಸತತವಾಗಿ ಮಾಡಬೇಕಾಗುತ್ತೆ. ಸೊ ಒಂದು ಈಗ ಸ್ಯಾರಿಥಾನ್ ಅಂತ ನಾವು ಮಾಡ್ತಾ ಇರೋದ್ರಿಂದ ತುಂಬ ಅನುಕೂಲವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟು ನಾವು ಇಷ್ಟು ಜನ ಸೇರಿರೋರು ಇಷ್ಟು ಜನಕ್ಕೆ ಇನ್ನಷ್ಟು ಜನಕ್ಕೆ ಹೇಳಿದ್ರೆ ಸಾಕು ಅನಿಸುತ್ತೆ. ಇನ್ನು ಮುಂದಿನ ದಿನದಲ್ಲಿ ನಾವು ಪ್ಯಾಂಟಥಾನ್ ಅಂತ ಒಂದು ಮಾಡೋದೊಂದು ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಾನು ಮಾತು ತಿಳಿಸ್ತಾ ಇದ್ದೀನಿ. ಇವತ್ತು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ವತಿಯಿಂದ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮನ್ನು ಸ್ಯಾರಿ ವಾಕಥಾನ್ ಮುಖಾಂತರ ಭಾಳ ಸುಂದರವಾಗಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದರು. ಬೆಳಿಗ್ಗೆನೇ ಎಲ್ಲ ಮಹಿಳೆಯರು ಸಹ ಸ್ಯಾರಿ ಉಟ್ಕೊಂಡು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಇವತ್ತು ಸೇರಿರೋದು ಭಾಳ ಸಂತೋಷ ಆಯಿತು. ಪ್ರತಿಯೊಬ್ಬರೂ ಸಹ ತಮ್ಮ ಆರೋಗ್ಯವನ್ನು ತಾವೇ ಕಾಪಾಡ್ಕೋಬೇಕು, ದಿನನಿತ್ಯ ವ್ಯಾಯಾಮ ಮಾಡಬೇಕು, ಮತ್ತು ಏನು ಡಾಕ್ಟರ್ ಸಜೆಷನ್ಸ್ ಕೊಡ್ತಾರೋ ಆ ರೀತಿಯಲ್ಲಿ ನಡ್ಕೋಬೇಕು ಅಂಥೇಳಿ ಇವತ್ತು ಒಂದು ಒಳ್ಳೆಯ ಅವೇರ್ನೆಸ್ ಪ್ರೋಗ್ರಾಮ್ನ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಅವರು ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಉದಯ ಗರುಡಾಚಾರ್ ಅವರ ಧರ್ಮಪತ್ನಿ ಮೇದಿನಿ ಉದಯ ಗರುಡಾಚಾರ್ ಅವರು ಸಹ ಭಾಗವಹಿಸಿದರು. ಅದೇ ರೀತಿ ನಮ್ಮ ಈ ಹಾಸ್ಪಿಟಲ್ನ CEO ಆದಂಥ ಸುಜಾತ ಮೇಡಮ್ ಅವರು, ಸುಧಾ ಮೇಡಮ್ ಅವರು, ಹಾಗೇ ಈ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ರಮೇಶ್ ಅವರು ಸಹ, ಮತ್ತು ಈ ಕಾರ್ಯಕ್ರಮವನ್ನು ಪಾಪ ಭಾಳಷ್ಟು ಶ್ರಮಪಟ್ಟು ಮಾಡಿದಂಥ ಮಧುರ ಮತ್ತು ಶಾರದಾ ಮೇಡಮ್ ಅವರು ಈ ಕಾರ್ಯಕ್ರಮನ ಆಯೋಜನೆ ಮಾಡೋದು ಭಾಳ ಸಂತೋಷ ಆಯಿತು. ಈ ಥರ ಕಾರ್ಯಕ್ರಮಗಳು ನಿರಂತರವಾಗಿ ಆಗಬೇಕು. ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಕ್ಯಾನ್ಸರ್ ಒಂದು ದೊಡ್ಡ ಪಿಡುಗು.
ಆ ಪಿಡುಗಿನಲ್ಲಿ ಯಾವ ರೀತಿಯಲ್ಲಿ ನಾವು ಸಾರ್ವಜನಿಕರಿಗೆ ಅವೇರ್ನೆಸ್ಸನ್ನು ಕೊಡಬೇಕು ಮತ್ತು ಬಡ ಮತ್ತು ನಾಗರಿಕರಿಗೆ ಅವರು ಯಾವ ರೀತಿ ಈ ಒಂದು ರೋಗ ಬಂದಾಗ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಭಾಳ ಸಂಕ್ಷಿಪ್ತವಾಗಿ ಕಾರ್ಯಕ್ರಮ ಮಾಡುವ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡಿದಂಥ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಸು ಮತ್ತು ಈ ಒಂದು ಹಾಸ್ಪಿಟಲ್ನ ಸಹೋದ್ಯೋಗಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಸಹ ಪಾಲ್ಗೊಂಡಿದ್ದಕ್ಕೆ ಭಾಳ ಸಂತೋಷ ಆಯಿತು ಅಂತೇಳಿ ಭಾಳ ಖುಷಿಯಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಇಂಥ ಚಳಿನಲ್ಲೂ ಕೂಡ ನಮ್ಮ ಚಂದ್ರಮ್ಮ ಹಾಸ್ಪಿಟಲ್ ಮತ್ತು ಆಕಾಂಕ್ಷಾ ವಿಮೆನ್ಸ್ ಕ್ಲಬ್ ವತಿಯಿಂದ ಸಾರಿಥಾನ್ ಅನ್ನೋವಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಕ್ಯಾನ್ಸರ್ ಅವೇರ್ನೆಸ್ ಮೂಡಿಸೋವಂಥ ಈ ಒಂದು ಸಾರಿಥಾನ್ ವಾಕಥಾನಲ್ಲಿ ನಾನು ಕೂಡ ಎಲ್ಲರ ಜೊತೆ ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ. ಈ ಕ್ಯಾನ್ಸರ್ ಅನ್ನೋದು ಬಹುಶಃ ನಮ್ಮ ಸಮಾಜಕ್ಕೆ ಹೊಂದಿರುವಂಥ ಒಂದು ಪಿಡುಗು ಅಂತಲೇ ಹೇಳ್ಬೋದು. ಇದರ ಅವೇರ್ನೆಸ್, ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳಿಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಹಾಗೆ ವ್ಯಾಕ್ಸಿನೇಷನ್ ಯಾವಾಗ ತಗೋಬೇಕು, ಹೇಗೆ ತಗೋಬೇಕು ಅನ್ನೋದನ್ನು ಕೂಡ ಬಹಳ ಸವಿಸ್ತಾರವಾಗಿ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳಿಕೊಟ್ರು. ಇದು ಅವೇರ್ನೆಸ್ಸು ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಿಗಬೇಕು ಅನ್ನೋದೇ ಇದರ ಉದ್ದೇಶ ಆಗಿದೆ. ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ಎಕ್ಸ್ ಕಾರ್ಪೊರೇಟರ್ ಸೋಮಶೇಖರ್ ಅವರು ಬಂದಿದ್ದರು. ಹಾಗೆ ನಮ್ಮ ಚಂದ್ರಮ್ಮ ಹಾಸ್ಪಿಟಲ್ನ ಎಲ್ಲ ಫ್ಯಾಕಲ್ಟಿ ಇದ್ದರು. ಹಾಗೆ ನಮ್ಮ ಆಕಾಂಕ್ಷಾ ಮಹಿಳಾ ಸಂಸ್ಥೆಯ ಮಧುರಾ ಅವರು, ಶಾರದಾ ಅವರು, ಸಾಕಷ್ಟು ಸಾವಿರಾರು ಜನ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಭಾಳ ಸುಂದರವಾಗಿ ಕಾಣಿಸ್ಕೊಂಡು ಎಲ್ಲರೂ ಇವಾಗ ವಾಕಥಾನ್ ಮಾಡ್ತಾ ಇದ್ದೀವಿ. ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರೋದು ನನಗೆ ನಿಜವಾಗ್ಲೂ ಸಂತೋಷ ಮತ್ತು ಹೆಮ್ಮೆ ಅಂತಲೇ. ನನಗೆ ಇದೊಂದು ಕ್ಯಾನ್ಸರ್ ಅವೇರ್ನೆಸ್ಗೆ ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಟು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಆ್ಯಂಡ್ ಇನ್ನೊಂದು ಯಾವುದೋ ಒಂದು ವಿಮೆನ್ ಇದಿದೆ, ಆಕಾಂಕ್ಷಾ. ಓಕೆ, ತುಂಬಾ ಖುಷಿ ಆಯಿತು. ಆ್ಯಂಡ್ ಇದು ಬರೀ ಇಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು. ಈ ಒಂದು ಅವೇರ್ನೆಸ್ ತುಂಬ ಕಡೆ ಸ್ಪ್ರೆಡ್ ಆಗಬೇಕು. ಇವಾಗ ನಮಗೆ ಗೊತ್ತಿರೋಂಗೆ ಎಷ್ಟೋ ಹೆಣ್ಮಕ್ಳು ಹಳ್ಳಿಗಳಲ್ಲಿ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಬಾಡಿ ಒಳಗೆ ಯಾವ್ಯಾವ ಥರ ಕಾಯಿಲೆಗಳಿದೆ, ಏನೇನು ನಡೀತಾ ಇದೆ ಅಂತ. ಸೊ ಈ ಒಂದು ಅವೇರ್ನೆಸ್ಸಿಂದ ತುಂಬ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಥ್ಯಾಂಕ್ ಯು. ಆ್ಯಂಡ್ ಈ ಅವೇರ್ನೆಸ್ನ ಇನ್ನೂ ಮುಂದೆ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗ್ತಾನೆ ಇರಬೇಕು. ನಾವು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಮತ್ತು ಆಕಾಂಕ್ಷಾ ವುಮೆನ್ಸ್ ಕ್ಲಬ್ಬಿಂದ ಆರ್ಗನೈಸ್ ಮಾಡಿರೋವಂಥ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಈ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಕ್ಯಾನ್ಸರ್ ಅನ್ನೋವಂಥದ್ದು ಒಂದು ಕಾಯಿಲೆ ಏನು ನಮಗೆ ಲಾಸ್ಟ್ ಮಿನಿಟ್ವರೆಗೂ ಗೊತ್ತಾಗದೆ ಅದೊಂದು ಸಫರ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಜನರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡ್ತಿರೋವಂಥ ಇಂಥ ಸಂಸ್ಥೆಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಆ್ಯಂಡ್ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲರೂ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳಿ. ಆ್ಯಂಡ್ ಅದರಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದಕ್ಕೆ ನೀವು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ. ನಾವು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಸ್ಯಾರಿಥಾನ್ ಫಾರ್ ಕ್ಯಾನ್ಸರ್ ಅವೇರ್ನೆಸ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ತುಂಬಾ ಖುಷಿ ಅನ್ನೋದಕ್ಕಿಂತ ವಿ ಆರ್ like proud to be part of this. Cancer ಬಂದು one of the deadliest disease in the world. ಸೊ ಇದು ಬಂದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅಂದರೆ ಲೈಕ್ ನಮ್ಮ ಫ್ಯಾಮ್ಲಿಲೇ ನಾವು ಕ್ಯಾನ್ಸರು ನೋಡಿದ್ದೀವಿ ಫಾರ್ ಒನ್ ಆಫ್ ದ ರಿಲೇಟಿವ್. ಸೊ ಅದೆಷ್ಟು ಕಷ್ಟ, ಬರೀ ಕ್ಯಾನ್ಸರ್ ಬಂದಿರೋರಿಗೆ ಮಾತ್ರ ಅಲ್ಲ, ಫುಲ್ ಅವ್ರ ಫ್ಯಾಮ್ಲಿಗೂ, ಇಡೀ ಫ್ಯಾಮ್ಲಿಗೂ ಎಷ್ಟು ಕಷ್ಟ ಅಂತ ಅವ್ರಿಗೆ ಸೊ ಅವ್ರ ಫ್ಯಾಮ್ಲಿಗೂ ಎಷ್ಟು ಕಷ್ಟ ಅಂತ ತುಂಬಾ ಕಷ್ಟ ಇದೆ, ತುಂಬ ಲೈಕ್ ಮ್ಯಾನೇಜ್ ಮಾಡೋದಕ್ಕೆ, ಪೇಯ್ನ್, ಎವ್ರಿಥಿಂಗ್. ಸೊ ಆದಷ್ಟು ಬ್ಲಡ್ ಟೆಸ್ಟ್ಸು, ಬಾಡಿ ಹೆಲ್ತ್ ಚೆಕಪ್ 6 months ಒನ್ಸ್, 1 year ಒನ್ಸ್ ಚೆಕ್ ಮಾಡಿ ಪ್ರಿವೆಂಟ್ ಮಾಡ್ಕೊಳ್ಳಿ ಕ್ಯಾನ್ಸರಿಂದ. ಸೊ ಫಸ್ಟ್ ಥ್ಯಾಂಕ್ ಯು ಹೇಳ್ತೀನಿ ನ್ಯಾಷನಲ್ ಕಾಲೇಜ್ ಬಸವನಗುಡಿಗೆ, ಆಮೇಲೆ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ಗೆ, ಆಮೇಲೆ ಆಕಾಂಕ್ಷ ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಮತ್ತು ಈ ಪ್ರೋಗ್ರಾಮ್ನ ಸ್ಪ್ರೆಡ್ ಮಾಡಿದ್ದಕ್ಕೆ. ಸೊ ಹೀಗೆ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡೀತಾ ಇರಲಿ ಅಂತ ನಾನು ಎಲ್ಲನೂ ಕೇಳ್ಕೊಳ್ತೀನಿ. ಜನರಿಗೆ ಹೀಗೆ ಕೂಡ ಏನಾಗುತ್ತೆ, ಎಲ್ಲ ಕೂಡ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಸ್ಪ್ರೆಡ್ ಆಗಲಿ ಮತ್ತು ಕ್ಯಾನ್ಸರ್ ಪೇಷಂಟ್ಸ್ಗೆ ಆದಷ್ಟು ಇದ್ರ ಬಗ್ಗೆ ಒಂದು ಜಾಗೃತಿ ಬರಲಿ ಮತ್ತು ಅವ್ರು ಕ್ಯೂರ್ ಆಗುತ್ತೆ ಅನ್ನೋ ಒಂದು ಸಕ್ಸಸ್ಫುಲ್ನೆಸ್ ಅವ್ರಿಗೆ. ಹೀಗೆ ಈ ಥರ ಹಾಸ್ಪಿಟಲ್ಸ್ ಯಾವಾಗ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡೆಸ್ತಾರೆ, ಸೊ ಈ ಥರ ಎಲ್ಲರಿಗೂ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ಒಳ್ಳೇದಾಗ್ತಾ ಹೋಗುತ್ತೆ. ಸೊ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಆ್ಯಂಡ್ ಆಲ್ಸೋ ಆಕಾಂಕ್ಷಾ ನ್ಯಾಷನಲ್ ಕಾಲೇಜ್ ಬಸವನಗುಡಿ.